ನರ್ಸ್ ಇರ್ತಾರೆ ಚೆಕ್ ಮಾಡ್ತಾರೆ. ಏನಾರು ಹೆಚ್ಚು ಕಡಿಮೆ ಆದ್ರೆ ಹಾಸ್ಪಿಟಲ್ಗೆ ಒಯ್ಯಬೇಕು. ಅಲ್ಲಿ ಹೋಗಿ ಮತ್ತೆ ಡಾಕ್ಟರ್ ಕಡೆ ತೋರಿಸ್ಕೊಂಡು ಅಲ್ಲಿ ಅವರು ರಿಸಲ್ಟ್ ಹೇಳ್ತಾರೆ ಏನು. ಇಲ್ಲಿ RPS ಅಂದ್ರೆ ಶುಗರ್ ಟೆಸ್ಟ್, ಅಲ್ಬುಮಿನ್ ಟೆಸ್ಟ್ ಆಗ್ತೈತಿ. ಆಮೇಲೆ HB ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತಾರು. HbA1c ಅಂದ್ರೆ ಕಾಮ್ನಿ ಟೆಸ್ಟ್ ಮಾಡ್ತಾರು. ವೈಡಲ್ ಅಂದ್ರೆ ಟೈಫಾಯ್ಡ್ ಟೆಸ್ಟ್ ಆಗ್ತೈತಿ ನಮ್ಮಲ್ಲಿ. ಉಳಿದೀಗ ಕ್ರಿಯೇಟಿನ್ ಏನಾದ್ರೆ ಆಗಂಗಿಲ್ಲ, ಈಗ ಮಾಡಂಗಿಲ್ಲ, ಸಿರಿಸಿ ಆಗಂಗಿಲ್ಲ. ಇಲ್ಲಿ ನೋಡು, ಇಲ್ಲಿ ಗ್ರೀನ್ ಐತ್ಲ 15 ಪೌಂಡ್ ತನಕ ಬರ್ಬೇಕಿದೆ. ರೀಡಿಂಗ್ 15 ಪೌಂಡ್ ತನಕ ಬರ್ತಂದ್ರೆ 100% ಸ್ಟೆರಿಲೈಸೇಷನ್ ಆಗೈತೆ ಅಂತ. ಪ್ಲಸ್ 3 ಸಿಟಿನೂ ಆಗ್ತೈತೆ. ಬ್ಲಡ್ ಹಾಕೋದು ಕುಕ್ಕರ್ಗೆ ಹೆಂಗೆ ನಿಮ್ಗೆ 3 ಸಿಟಿ ಆದ್ರೆ ಅನ್ನ ಕುದತ್ತಲ್ಲ, ಹಂಗೆ ನಮ್ದು 3 ಸಿಟಿನೂ ಆಗಬೇಕು. ಇದು ರೀಡಿಂಗ್ ಎಲ್ಲ ಇದೆ, ಇದು 15 ಬರಬೇಕು. 15 ಪೌಂಡ್ ಅಂದ್ರೆ ಮಿಷಿನ್ ಹಾರ್ಟ್ ರೇಟ್ ಕರೆಕ್ಟ್ ಐತೆ ಇಲ್ಲ ಏನು ರೀಡಿಂಗ್ ಇದಾಗೈತೋ ನೋಡಕ್ಕೆ ಚೆಸ್ಟ್ ಪೇನ್ ಬರೋಣ ಮಾಡ್ತೀವಿ. ಆಂಟಿ ರ್ಯಾಬಿಸ್ ಇಂಜೆಕ್ಷನ್ ಸಿಗುತ್ತೆ. ರ್ಯಾಬಿಸ್ ವ್ಯಾಕ್ಸಿನೇಷನ್ ಕುದಿಸ್ತೀವಿ ನಾವು ತೊಳೆದು, ಕುದಿಸಿ ಸ್ಟರೈಲ್ ಮಾಡಿ ಮತ್ತೆ ಯೂಸ್ ಮಾಡಿದ್ರೆ ಕ್ಲೀನ್ ಮಾಡಿ ಇದ್ರಾಗ ಹಾಕಿ ಕುದಿಸ್ತೀವಿ. ಸೂಜಿ ಸಿರಿಂಜಿ ಅಲ್ಲ, ಸಿಸರ್ ಆರ್ಟ್ರಿಗೆಲ್ಲ ಇರ್ತಲ್ಲ ಯೂಸ್ ಮಾಡುವ, ಯಾವುದು ಯೂಸ್ ಮಾಡಿದ್ದು ಕುದಿಸಿ ಮತ್ತೆ ತಗೋದು. ಒಂದ್ಸಲ ಯೂಸ್ ಯೂಸ್ ಅಂದ್ರೆ ಹಂಗ ಮಾಡೋದಿಲ್ಲ, ಅದನ್ನ ಕ್ಲೀನಿಂಗ್ ತೊಳೆದ ಡಿಸ್ಇನ್ಫೆಕ್ಷನ್ ಮಾಡಿ ಆಮೇಲೆ ಕೊಡ್ತೀವಿ. ಇಲ್ಲೇನಿದ್ರಿ ನಾ ಹೇಳ್ತೀನಿ.